ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಸುಮಾರು 8 ಎಕರೆ ಜಾಗದಲ್ಲಿ ಹರಡ್ಕೊಂಡಿರುವಂಥ ಈ ಶಾಲೆನಲ್ಲಿ ಈಗ ಒಂದು ಕ್ರಿಕೆಟ್ ಮ್ಯಾಚಲ್ಲಿ ಹೇಗಿರುತ್ತೆ ಅಂತಂದರೆ ಸರ್, ಒಬ್ಬ ಒಳ್ಳೆ ಫೀಲ್ಡಿಂಗ್ ಮಾಡ್ತಾನೆ, ಒಳ್ಳೆ ಕೀಪಿಂಗ್ ಮಾಡ್ತಾನೆ, ಇನ್ನೊಬ್ಬ ಒಳ್ಳೆ ಬ್ಯಾಟಿಂಗ್ ಮಾಡ್ತಾನೆ, ಬಟ್ ಎಲ್ಲನೂ ಒಟ್ಟಾಗಿ ಸೇರಿ ಒಂದು ಮ್ಯಾಚ್ ವಿನ್ ಆಗೋದು. ಅದರಲ್ಲೂ ಮ್ಯಾನ್ ಆಫ್ ದ ಮ್ಯಾಚ್ ಪರ್ಫಾರ್ಮೆನ್ಸ್ ಅಂತ ಇರುತ್ತೆ. ನನಗನ್ಸೋದು ನಿಮ್ಮ ಮ್ಯಾನ್ ಆಫ್ ದ ಮ್ಯಾಚ್ ಇದು. ಈ ಆಂಪಿ ಥಿಯೇಟರ್ ಸಾಮಾನ್ಯವಾಗಿ ಹೆಚ್ಚು ಜಾಗದಲ್ಲಿ ನಮಗೆ ನೋಡೋದಕ್ಕೆ ಸಿಗೋದಿಲ್ಲ. ಇಫ್ ಐ ಆಮ್ ರೈಟ್, ಕರೆಕ್ಟ್ ಅಲ್ಲ ಸರ್? ಇದ್ರ ಬಗ್ಗೆ ಏನಂತೀರಿ? ಮತ್ತೆ ಇದು ಯಾಕಾಗಿ? ಇದು ಆ್ಯಕ್ಚುಲಿ ಬೇರೆ ಬೇರೆ ರೂಪದಲ್ಲಿ ಇದನ್ನು ಕರಿಬೋದು. ಇದರಲ್ಲಿ ಬೇರೆ ಬೇರೆ ಉದ್ದೇಶಗಳಿದೆ. ಆಂಫಿ ಥಿಯೇಟರ್ ಆಗಿ ಕೂಡ ಬಳಸ್ಕೊಳ್ಳುವಂಥದ್ದು ಒಂದು ಉದ್ದೇಶ ಇದೆ. ಜೊತೆಗೆ ನಾನು ಆಗಲೇ ಹೇಳ್ತಾ ಇದ್ದೆ, ಮಕ್ಕಳಿಗೆ ಟೋಟಲ್ ಅವರ ವ್ಯಕ್ತಿತ್ವದ ವಿಕಸನಕ್ಕೆ ಪೂರಕವಾಗಿರುವಂಥ ಚಟುವಟಿಕೆ ಮಾಡಬೇಕು ಅಂತೇಳಿ. ಅದರಲ್ಲಿ ಯೋಗಾಸನಗಳು ಕೂಡ ಒಂದು ವೆರಿ ಇಂಪಾರ್ಟೆಂಟ್. ಸೊ ಬೆಳಗಿನ ಯೋಗ ಸೆಷನ್ ನಾವು ಇಲ್ಲೇ ಮಾಡ್ತೀವಿ. ವೆರಿ ಗುಡ್. ಅದಕ್ಕೆ ಬೇಕಾದ ಹಾಗೆ ವ್ಯವಸ್ಥೆ ಮಾಡಿದ್ದೀವಿ. ಅದಕ್ಕೆ ನೀವು ಜಾಸ್ತಿ ಸ್ಪೇಸ್ ಇಟ್ಟಿದ್ದೀರಿ. ಇಲ್ಲಿ ಒಂದು ಪ್ಲಾಟ್ಫಾರ್ಮ್ ಬರುತ್ತೆ. ಇದು ಪ್ರತಿ ಸ್ಟೆಪ್ ಏನಿದೆ ಇಲ್ಲಿ ನಿಮ್ಗೆ ಕಾಣ್ತಾ ಇದೆ, ಇದು ಒಂದೊಂದು ಸ್ಟೆಪ್ ಕೂಡ 6.5 ಫೀಟ್ ಇದೆ, ಒಬ್ಬ ಪೂರ್ತಿ ಬಾಡಿ ಅಲ್ಲಿ ಇರುವಷ್ಟು. ಸೊ ಇಲ್ಲಿ ಯೋಗಾಸನ ಮಾಡ್ತಾನೆ ಅವನು. ಅದರ ಜೊತೆಗೆ ಸಾಯಂಕಾಲದ್ದು ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಯಾರು ಇತಿಹಾಸವನ್ನು ಅರಿತಿರೋದಿಲ್ವೋ ಆತ ಇತಿಹಾಸವನ್ನು ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ನಾವು ಅನೇಕ ಸಂದರ್ಭದಲ್ಲಿ ನಾನು ಬೇರೆ ಬೇರೆ ಭಾಷಣದಲ್ಲಿ ಕೇಳಿದ್ದೆ. ಜಗತ್ತಿಗೆ ಒಂದು ಶ್ರೇಷ್ಠವಾದಂಥ ಸಂಸ್ಕೃತಿಯನ್ನು ಕೊಟ್ಟಂಥದ್ದು ಯಾರು ಅಂತ ಹೇಳಿದ್ರೆ ಅದು ಭಾರತ ಅಂತೇಳಿ. ಜಗತ್ತಿನ ಜನರು ಮಾಂಸವನ್ನು ಇರ್ಬೋದು, ತರಕಾರಿ ಇರ್ಬೋದು, ಬೇಯಿಸಿ ತಿನ್ನೋದನ್ನು ಕಲಿಯೋದಕ್ಕಿಂತ ಮೊದಲು ಇಲ್ಲಿ ಒಂದು ಅತ್ಯುತ್ತಮವಾಗಿರುವಂಥ ಸಂಸ್ಕೃತಿ ಇತ್ತು. ರಾಮಾಯಣ ಆಗಿ ಹೋಗಿತ್ತು, ಮಹಾಭಾರತ ಆಗಿ ಹೋಗಿತ್ತು, ಉಪನಿಷತ್ತುಗಳು, ವೇದಗಳೆಲ್ಲ ಆಗಿ ಹೋಗಿತ್ತು ಅಂತೇಳಿ. ಸೊ ಇದೆಲ್ಲವೂ ನಮ್ಮ ಮಕ್ಕಳಿಗೆ ಗೊತ್ತಾಗಬೇಕು ತಾನೆ. ಇವಾಗಿನ ಜನ್ರೇಷನ್ಗೆ ಎಲ್ಲಿ ಅದು ಪ್ರಯತ್ನ ನಡೀತಾ ಇದೆ. ಸರ್ಕಾರ ಅಂತೂ ಆ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ನಾನು ಹೇಳುವಂಥದ್ದು ಇದನ್ನೆಲ್ಲ ಮುಂದಿನ ಪೀಳಿಗೆಗೆ ತಲುಪಿಸುವಂಥದ್ದು ನಮ್ಮಂತಹ ವಿದ್ಯಾಸಂಸ್ಥೆಗಳ ಜವಾಬ್ದಾರಿ. ಇಲ್ಲಿ ಒಂದು ಧ್ಯಾನ ಮಂದಿರ ಬರುತ್ತೆ, ಯೋಗ ಕೇಂದ್ರ ಬರುತ್ತೆ, ಒಂದು ಗೆಸ್ಟ್ ಹೌಸ್ ಬರುತ್ತೆ. ಒಟ್ಟು ಸಾಂಸ್ಕೃತಿಕವಾಗಿ ಮಕ್ಕಳನ್ನು ಕಟ್ಟುವಂಥ ಒಂದು ಜಾಗ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸಾಯಂಕಾಲ ಕನಿಷ್ಠ ವಾರದಲ್ಲಿ ಒಂದು ಕಾರ್ಯಕ್ರಮ ಇಲ್ಲಿ ನಡಿಬೇಕು. ಅದು ಕಲೆಗಳಿಗೆ ಸಂಬಂಧಪಟ್ಟಂತಿರ್ಬೋದು, ಅಥವಾ ಯಾರೋ ನಿಮ್ಮಂಥ ಸಾರ್ವಜನಿಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರುವಂಥವ್ರನ್ನು ಕರೆದು ಅವರ ಕಡೆಯಿಂದ ಉಪನ್ಯಾಸವನ್ನು ಕೊಡಿಸುವಂಥದ್ದಿರ್ಬೋದು, ಅಥವಾ ರಂಗಕಲೆಗಳ ಒಂದು ಪರಿಚಯ ಮಾಡುವಂಥದ್ದಿರ್ಬೋದು. ಇದೆಲ್ಲದಕ್ಕಿಂತ ವಿಶೇಷವಾಗಿ ಇವತ್ತು ಮಕ್ಕಳಲ್ಲೇ ಸಾಕಷ್ಟು ಟ್ಯಾಲೆಂಟ್ಸ್ ಇರುತ್ತೆ. ಸೊ ಅದನ್ನು ಹುಡುಕಿಬಿಟ್ಟು ಅವರಿಗೊಂದು ಪ್ಲ್ಯಾಟ್ಫಾರ್ಮ್ ಒದಗಿಸುವಂಥದ್ದು. ನಮ್ಮಲ್ಲಿ ಓದಿದಂಥ ಮಗು ಕೇವಲ ಇಂಜಿನಿಯರ್ ಡಾಕ್ಟರ್ ಮಾತ್ರ ಆಗುವಂಥದ್ದಲ್ಲ, ಒಬ್ಬ ಒಳ್ಳೆ ಕಲಾವಿದ ಕೂಡ ಆತ ಆಗಬೇಕು. ಜೊತೆಗೆ ಅಲ್ಲೆಲ್ಲ ಒಂದಷ್ಟು ಬಂಡೆಗಳು ಕಾಣ್ತಾ ಇದೆ, ಒಂಥರ ಕಾಡಿನ ಥರ ನಿಮ್ಗೆ ಕಾಣ್ತಾ ಇದೆ. ಒಂದು ಸಣ್ಣ ಮಂದಿರ ಮಾಡಬೇಕು ಅಲ್ಲಿ. ಮಕ್ಕಳಿಗೆ ಒಂದು ದೇವರ ಬಗ್ಗೆ, ಧರ್ಮದ ಬಗ್ಗೆ ಒಂದು ಅರಿವು ಬರಬೇಕು. Rajeshwari National School, Residential, Patel Muddana Shetty Campus, Radha Farms, Sanur Village, Karkala, Udupi.